ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಅವರ ಬಣದ ಎಲ್ಲ ಮೇಲಾಟಗಳಿಗೆ ಮತ್ತು ಒತ್ತಡ ಬೀರುವ ಪ್ರಯತ್ನಗಳಿಗೆ ಕೇವಲ ಒಬ್ಬೇ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲೋ ಮೂಲಕ ಬೇರೆ ಬೇರೆಯವರು ಇದ್ದರು, ಆದರೆ ಹೈಕಮಾಂಡ್ ಮಟ್ಟಕ್ಕೆ ಆ ಅಸಲಿ ಸ್ಟ್ರೆಂತನ್ನು ರವಾನಿಸಿದ್ದು. ಜೊತೆಯಲ್ಲಿ ಮುಂದಿನ ತಮಿಳುನಾಡು, ಅಸ್ಸಾಂ, ಕೇರಳ, ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಬಹು ಮುಖ್ಯವಾದದ್ದು ಅನ್ನುವಂತಹ ವಿಚಾರವನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು. ಮತ್ತು ಡಿ.ಕೆ. ಶಿವಕುಮಾರ್ ಅವರು 21ರಿಂದ 26 ಮಧ್ಯೆ ಯಾವತ್ತು ಬೇಕಾದರೂ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂತಹ ಮೇಲ್ವರ್ಗಗಳ ಮತ್ತು ಮೇಲ್ವರ್ಗಗಳನ್ನು ಪ್ರಭಾವ ಬೀರುವಂತಹ ಕೆಲ ಮಾಧ್ಯಮಗಳ ಭವಿಷ್ಯಗಳೇನಿದ್ವೋ ಅವೆಲ್ಲವನ್ನೂ ಕೂಡ ಬುಡಮೇಲು ಮಾಡಿದ್ದು ಬ್ರದರ್ಸ್. ಅದು ಡಿ.ಕೆ. ಬ್ರದರ್ಸ್ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಬ್ರದರ್ಸ್. ಯಾರದು? ಯಾಕಂದರೆ ಇವತ್ತು ಬಹುಪಾಲು ಮಾಧ್ಯಮಗಳಲ್ಲೂ ಕೂಡ ಆ ವಿಚಾರ ಚರ್ಚೆ ಆಗಿರುವಂಥದ್ದು. ರಾಹುಲ್ ಗಾಂಧಿಯವರಿಗೆ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರು, AICCಯ ಜನರಲ್ ಸೆಕ್ರೆಟರಿ, ತುಂಬ ಸ್ಪಷ್ಟವಾಗಿ ಕೊಟ್ಟಂತಹ ಕ್ಲಾರಿಟಿ ಅದು ಅಹಿಂದ ವರ್ಗಗಳನ್ನು ಎದುರು ಹಾಕಿಕೊಂಡ್ರೆ ಕರ್ನಾಟಕದಲ್ಲಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಮುಖಭಂಗ ಆಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅನ್ನೋದನ್ನು ಹೇಳಿದ್ದು. ಅದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಹಿಂದುಳಿದ ಸಮಾಜಗಳಲ್ಲಿನ ನಾಯಕರು ಕೇವಲ ನಾವು ನಿಮ್ಮ ಜೊತೆಲಿರ್ತೀವಿ ಸರ್ ಅಂತ ಹೇಳ್ತಾ ಸುಮ್ಮನೆ ನಿಂತರೆ ವಿನಃ, ಇನ್ನೂ ಕೆಲವರು ನಾನು ಅಹಿಂದ ಹುಡುಗ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದವರು ಸೈಲೆಂಟ್ ಆಗೋಗ್ಬಿಟ್ರು. ಆದರೆ ಒಬ್ಬ ಹಿರಿಯ ನಾಯಕ ಅವರೂ ಕೂಡ ಅತ್ಯಂತ ಹಿಂದುಳಿದ ಸಮಾಜದಿಂದ ಬಂದಂತಹ ನಾಯಕ ತುಂಬ ಗಟ್ಟಿಯಾಗಿ ನಿಂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಅವರ ಬಣದ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಿ ಅಸಲಿಯತ್ತನ್ನು ಮನವರಿಕೆ ಮಾಡಿಕೊಟ್ಟು ಬಂದವರು ಬಿ.ಕೆ. ಹರಿಪ್ರಸಾದ್ ಅವರು. ಇವತ್ತು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಬ್ರೇಕ್ಫಾಸ್ಟ್ ಮಾಡಿ ಆ ನಂತರದಲ್ಲಿ ನಾವು ಒಟ್ಟಿಗೆ ಇರ್ತೀವಿ, ಇವತ್ತು ಅಣ್ಣ ತಮ್ಮನ ರೀತಿಲಿ ಇದ್ದೀವಿ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣವಾಗಿದ್ದು ಬಿ.ಕೆ. ಹರಿಪ್ರಸಾದ್ ಅವರು. ಇಷ್ಟೇ ಅವರು ಹೇಳಿದ್ದು. ದೇವರಾಜ ಅರಸು ಅವರನ್ನು ಹೆದರಾಕೊಂಡಾಗ ಕಾಂಗ್ರೆಸ್ ಸ್ಥಿತಿ ಏನಾಯಿತು? ನಮ್ಮದೇ ಸಮಾಜದ ಬಂಗಾರಪ್ಪ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಎದುರು ಹಾಕ್ಕೊಂಡಾಗ ಏನಾಯಿತು? ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ರು. ಅದು 1983, 1994 ಕಾಂಗ್ರೆಸ್ ಸ್ಥಿತಿ ಅತ್ಯಂತ ಹೀನಾಯವಾಗಿತ್ತು. ರಿಸಲ್ಟಲ್ಲಿ ಅದು ಮರುಕಳಿಸಬಾರದು ಅಂದರೆ ನೀವು ಕರ್ನಾಟಕದಂತಹ ಅಹಿಂದ ಪವರ್ ಇರುವಂತಹ ರಾಜ್ಯದಲ್ಲಿ ಅಹಿಂದ ವರ್ಗವನ್ನು ಎದುರಾಕೋಬೇಡಿ, ಮತ್ತೊಂದು ಅವಕಾಶವನ್ನು ಇನ್ನುಳಿದ ಸಮಾಜಗಳಿಗೆ ಕಲ್ಪಿಸಿಕೊಡಿ, ಇಲ್ಲ ಅಂತಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯ ಅವರ ವರ್ಚಸ್ಸು ದಕ್ಷಿಣ ಭಾರತದಲ್ಲೂ ಕೂಡ ವ್ಯಾಪಿಸಿದೆ. ಹೇಳಿ ಕೇಳಿ ಒಬ್ಬ ಈಡಿಗ ಸಮಾಜದ ನಾಯಕ ಒಂದಷ್ಟು ಅಧಿಕಾರದ ಕಾರಣಕ್ಕೋ ಮತ್ತೊಂದಕ್ಕೋ ಆರಂಭದಲ್ಲಿ ಸಿದ್ದರಾಮಯ್ಯ ಅವರನ್ನು ನೇರ ವಿರೋಧಿಸ್ತಾ ಇದ್ರು ಮೂಲ ಕಾಂಗ್ರೆಸ್ಸಿಗರು, ವಲಸಿಗ ಕಾಂಗ್ರೆಸ್ಸಿಗರು ಅಂತೆಲ್ಲ. ಆದರೆ ಈಗ ಒಂದಷ್ಟು ಸಮಾಜಗಳು ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿದಾಗ ಮೇಲ್ವರ್ಗಗಳು ಒಬ್ಬ ಹಿಂದುಳಿದ ನಾಯಕನ ಜೊತೆಯಲ್ಲಿ ಮತ್ತೊಬ್ಬ ಹಿಂದುಳಿದ ನಾಯಕ ನಿಂತ್ಕೊಳ್ಳೋ ಮೂಲಕ ಅಣ್ಣ ತಮ್ಮಂದಿರ ರೀತಿ ಒಟ್ಟಿಗೆ ಸಾಗುವ ಮೂಲಕ ಅಹಿಂದ ವರ್ಗಕ್ಕೆ ದೊಡ್ಡ ಸಂದೇಶವನ್ನು ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇವತ್ತು ಕೊಟ್ಟಿರುವಂಥದ್ದು. ಒಟ್ಟಿಗೆ ಸಾಗಿದರೆ ಒಳಿತು ಅಹಿಂದ ವರ್ಗಕ್ಕೆ ಅನ್ನುವಂಥದ್ದು. ಈಗ ಯಾರೆಲ್ಲ ಅಹಿಂದ ಶಾಸಕರಿದ್ದಾರೆ ಅವರು ಈ ಇಬ್ಬರು ನಾಯಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಿದೆ. ಇದು ನಿಜಕ್ಕೂ ಆಗಬೇಕಿದೆ. ಇಲ್ಲ ಅಂದರೆ ಹಿಂದುಳಿದವರನ್ನೇ ಸಹಿಸಿಕೊಳ್ಳದವರು ನಾಳೆ ಬೇರೆ ಸಮಾಜದ ದಮನಿತ ಶೋಷಿತ ಸಮಾಜದ ನಾಯಕರು ಮುಖ್ಯಮಂತ್ರಿ ಗಾದಿಗೆ ಪ್ರತಿಪಾದನೆ ಮಾಡಿದ್ರೆ ಅವರನ್ನು ದ್ವಾರ ಬಾಗಿಲಲ್ಲೇ ಬೈದು ಕಳಿಸುವಂತಹ ಸಾಧ್ಯತೆಗಳಿರುತ್ತೆ. ಬೆದರಿಸ್ಬಿಡ್ತಾರೆ, ಅಥವಾ ತಮ್ಮ ಪ್ರಭಾವದ ಮುಂದೆ ಮಾಧ್ಯಮಗಳಲ್ಲೇ ಘೋಷಣೆ ಮಾಡಿಸ್ಬಿಡ್ತಾರೆ, ಸ್ವಾಮೀಜಿಗಳ ಮೂಲಕವೇ ಘೋಷಣೆ ಮಾಡಿಸ್ಬಿಡ್ತಾರೆ. ನೀವೆಲ್ಲ ಹೊರಗಡೆ ಓಟ್ ಹಾಕಕ್ಕೆ ಕೂಲಿಗಷ್ಟೇ ಲಾಯಕ್ ಕಂಡ್ರಿ, ಆಳಕ್ಕೇನಿದ್ರು ನಾವೇ ಅನ್ನುವಂತಹ ಮೆಸೇಜನ್ನು ಕೊಟ್ಟು ಬಿಟ್ರೆ 1952ರಿಂದ ಇಲ್ಲಿಯ ತನಕ ಓಟನ್ನು ಮಾತ್ರ ಹಾಕ್ಕೊಂಡು ಕೂಲಿ ಮಾಡ್ಕೊಂಬರ್ತಿರುವಂತಹ 1.8 ಕೋಟಿ ದಲಿತರು ಯಾಕೆ ಅವರಿಗೆ ಆಳೋದಕ್ಕೆ ಅರ್ಹತೆ ಇಲ್ವಾ, ಸಾಮರ್ಥ್ಯ ಇಲ್ವಾ, ತಾಕತ್ತಿಲ್ವಾ? ಆ ದೊಡ್ಡ ಸಮಾಜದ ಕಾಲು ಭಾಗ ಇರುವಂತಹ ಸಮಾಜಗಳು 6 ಸಲ 7 ಸಲ 8 ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ.
ಆದರೆ ಅದರ 4 ಪಟ್ಟು ದೊಡ್ಡದಿರುವಂತಹ ಸಮಾಜಕ್ಕೆ ಮುಖ್ಯಮಂತ್ರಿ ಸ್ಥಾನ ಯಾಕೆ ಸಿಕ್ಕಿಲ್ಲ? ಇದನ್ನೇ ಪ್ರತಿಪಾದನೆ ಮಾಡ್ತಿರುವಂಥದ್ದು ಅಹಿಂದ. ಇವತ್ತು ಒಬ್ಬ ಕುರುಬ ಸಮಾಜದ ನಾಯಕನ ಜೊತೆಯಲ್ಲಿ ಹಾಲು ಮತ್ತು ವೈಭವ ಹೇಳುತ್ತೆ, ಹಾಲು ಕುಲ ಯಾವ್ದ್ಯಾವುದು, ಮರದಿಂದ ಹಾಲನ್ನು ತೆಗೆಯೋರು, ಗೋವಿಂದ ಹಾಲನ್ನು ತೆಗೆಯೋರು, ಮತ್ತು ಕುರಿಗಳಿಂದ ಹಾಲನ್ನು ತೆಗೆಯೋರು, ಎಲ್ಲರದ್ದು ಕುಲ ಒಂದೇ ಅಂತ ಶಂಭಾ ಜೋಶಿ ಅವರದ್ದು. ಅದೇನೇ ಇರಬಹುದು, ಆದರೆ ಇಲ್ಲಿ ಅಣ್ಣ ತಮ್ಮಂದಿರ ರೀತಿ ಹೋಗ್ತಿರುವಂಥದ್ದು ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಗಟ್ಟಿಯಾಗಿ ಬೆನ್ನಿಗೆ ನಿಂತವರು ಬಿ ಕೆ ಹರಿಪ್ರಸಾದ್ ಅವರು. ಬಿ ಕೆ ಹರಿಪ್ರಸಾದ್ ಅವರು ಒಂದು ಸಂದೇಶ ಕೊಟ್ಟು ಬಂದ ಮೇಲೇ ಬಹುಪಾಲು ವ್ಯತ್ಯಾಸಗಳು, ಗೇಮ್ ಕೂಡ ಚೇಂಜ್ ಆಗಿದ್ದು. ಹಾಗಿದ್ರೆ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಅವರ ಈ ಬ್ರದರ್ಸ್ ಪಾಲಿಟಿಕ್ಸ್ ಬಗ್ಗೆ ನಾಳೆ ಅಹಿಂದ ವರ್ಗಕ್ಕೂ ಕೂಡ ಬೇಕಿರುವಂತಹ ಬ್ರದರ್ ಪಾಲಿಟಿಕ್ಸ್ನ ಬೇರು ನಾಟಿದ್ದಕ್ಕೆ ನೀವೇನಂತೀರಾ? ಕಮೆಂಟ್ ಮಾಡಿ.